ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ಮಧ್ಯಾಹ್ನ ಆಗಿದೆ. ಈಗ ಲಂಚ್ ಪ್ರಿಪ್ರೇಷನ್ ನಡೀತಾ ಇದೆ. ಏನಪ್ಪ ಅಂದರೆ ಇವತ್ತು ಸ್ವಲ್ಪ ಬೇಗ ಅಡುಗೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕಾಗಿತ್ತು. ಹಂಗಾಗಿ ನಾನು ಬೇಗ ಅಡುಗೆ ಮಾಡಿ ಕೂತ್ಕೊಂಡ್ರೆ ಟೆನ್ಷನ್ ಇರೋಂಗಿಲ್ಲ ಅಂತ ಹೇಳಿ ಬೇಗ ಸ್ವಲ್ಪ ಅಡುಗೆ ಮುಗಿಸ್ತಾ ಇದ್ದೀನಿ. 11:30 ಏನೋ ಆಗಿತ್ತು. ಸೊ ಬೆಳಗ್ಗೆ ಎಲ್ಲ ಹುಡುಗರು ಸ್ಕೂಲ್ಗೆಲ್ಲ ಅವರೆಲ್ಲ ಹೋಗೋವರೆಗೂ ಏನೂ ಸ್ವಲ್ಪ ಅಂದರೆ ಅಡುಗೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಅವ್ರಿಗೆಲ್ಲ ತಲೆ ಬಾಚೋದು, ಅವ್ರು ರೆಡಿ ಮಾಡಿ ಅವ್ರಿಗೆಲ್ಲ ತಿಂಡಿ ಎಲ್ಲ ಮಾಡಿಸಿ ಕಳಿಸೋ ತನಕ 9:30-10 ಗಂಟೆ ಆಗಿಬಿಡುತ್ತೆ. ಸೊ ಅದಾದಮೇಲೆ ಒಂದು ಸ್ವಲ್ಪ ಎಲ್ಲ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಸೊಪ್ಪಿನ ಸಾರು ನಾನು ಕುದಿಸಿ ಇಟ್ಟಿದ್ದೆ. ಅಂದರೆ ಬೆಳಗ್ಗಿಂದನೇ ಅದು ಮನೆ ಕ್ಲೀನ್ ಮಾಡ್ತಾನೆ ನಾನು ಒಂದೊಂದೇ ಅಡುಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೆ. ಸೊಪ್ಪಿನ ಸಾರು ಹೊತ್ತು ಮಾಡೋಣ ಅಂತ ಹೇಳಿ ಬೆಳಗಿನ ಸೊಪ್ಪೆಲ್ಲ ತೊಳೆದು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕಾದ್ರೇ ಸೊಪ್ಪಿನ ಸಾರನ್ನೆಲ್ಲ ಈಗ ನೋಡಿದ್ದು ವಿಷಲ್ ಕೂಗಿಸಿ ಇಟ್ಟಿದ್ದೀನಿ. ಒಂದು ಕಡೆ ಇವಾಗ ರೈಸಿಗೆ ಇಟ್ಟಿದ್ದೀನಿ. ಒಂದು ರೈಸ್ ಆಗ್ತಾಯಿದೆ. ಮತ್ತು ಮೊಳಕೆ ಕಟ್ಟಿರುವಂತಹ ಮಡಿಕೆ ಕಾಳು ಇತ್ತು ಫ್ರಿಜ್ಜಲ್ಲಿ. ನಾನು ಲಾಸ್ಟ್ ವೀಕಲ್ಲಿ ನಾನು ನಿಮಗೆ ತೋರಿಸಿದ್ದೆ ಲಾಸ್ಟ್ ವಿಡಿಯೋಸ್ನಲ್ಲಿ. ನಾನು ಸ್ವಲ್ಪ ಜಾಸ್ತಿನೇ ನೆನೆಸಿ ಅಂದರೆ ಮೊಳಕೆ ಬರೆಸಿಟ್ಟಿರ್ತೀನಿ. ಮೊಳಕೆ ಕಾಳಿನ ಪಲ್ಯ ತನ್ಮಿಗೂ ತುಂಬ ಇಷ್ಟ, ಆಮೇಲೆ ನಮ್ಮ ಮನೆಯವ್ರಿಗೂ ಸ್ವಲ್ಪ ಇಷ್ಟ ಆಗುತ್ತೆ. ಒಂದು ಸಲ 2 ಸಲ ಅದನ್ನು ಪಲ್ಯ ಮಾಡ್ತೀನಿ. ಮತ್ತು ಇನ್ನೊಂದು ಸಲ ಅದು ಮೊಳಕೆ ಕಟ್ಟಿದ ಮೊಳಕೆ ಕಾಳಿನ ಸಾಂಬಾರು ಮಾಡ್ತೀವಲ್ಲ, ಸೊ ಅದನ್ನು ಮಾಡ್ತೀನಿ. ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ. ನೋಡಿರಿ, ಇಲ್ಲಿ ಈಗ ಆಲ್ಮೋಸ್ಟ್ ನಮ್ದು ಇವಾಗ ಪಲ್ಯ ಆಯಿತು. ತನ್ವಿಗೆ ಇವತ್ತು ಅವಳು ಲಂಚ್ ಬಾಕ್ಸ್ಗೆ ನನಗೆ ಬೆಂಡೆಕಾಯಿ ಫ್ರೈ ಮತ್ತು ಚಪಾತಿ ಬೇಕು ಅಂತ ಹೇಳಿದ್ಲು. ಸೊ ಹಂಗಾಗಿ ಬೆಂಡೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ವಾರದಲ್ಲಿ 1-2 ಸಲ ಅವಳಿಗೆ ಬೆಂಡೆಕಾಯಿ ಫ್ರೈ ಚಪಾತಿ ಲಂಚ್ ಬಾಕ್ಸಿಗೆ ಬೇಕಾಗುತ್ತೆ. ಈ ವೀಕ್ ಅವಳಿಗೆ ಹಾಕೇ ಇಲ್ಲ, ಯಾಕಂದರೆ ದೋಸೆ ಮಾಡಿದ್ದೆ, ಆಮೇಲೆ ಪುಳಿಯೋಗರೆ ಮತ್ತು ಇನ್ನೊಂದು ಸಲ ಆಲೂ ಫ್ರೈ ಚಪಾತಿ ಹಂಗೆಲ್ಲ ಮಾಡಿದ್ದೆ. ಈ ವೀಕ್ ಅವಳಿಗೆ ಬೆಂಡೆಕಾಯಿ ಫ್ರೈ ಚಪಾತಿ ಹಾಕೇ ಇರಲಿಲ್ಲ. ಇದು ಪಲ್ಯ ಮೊಳಕೆ ಕಾಳಿನ ಪಲ್ಯ ತಿಂತಿದ್ಲು, ನಾನು ಹಾಕಿದರೆ ಬರ್ತಾಯಿತ್ತು. ಬಟ್ ಬೆಳಗ್ಗೆ ಅವಳು ಇಲ್ಲಮ್ಮ ನನಗೆ ಬೆಂಡೆಕಾಯಿ ಫ್ರೈ ಬೇಕು ಅಂತ ಅಂದ್ಲು. ಸೊ ಅದಕ್ಕೆ ಕೇಳ್ತಿದ್ಲಲ್ಲ ಅಂತ ಹೇಳಿ ಈಗ ಬೆಂಡೆಕಾಯಿ ಫ್ರೈನ ಒಂದು ಕಡೆ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ನಮ್ಮದು ಮಡಿಕೆ ಕಾಳಿನ ಪಲ್ಯ ಆಯಿತು. ಈಗ ಸಾರು ಬೆಳೆ ಕುದಿಸಿ ಇಟ್ಟಿದ್ನಲ್ಲ, ಸೊ ಅದನ್ನು ಸ್ವಲ್ಪ ಈಗ ಅದಕ್ಕೆ ಉಪ್ಪು, ಆಮೇಲೆ ಸ್ವಲ್ಪ ಬೆಲ್ಲ ಮತ್ತು ಹುಳಿ ನೋಡ್ಕೊಂಡ್ಬಿಟ್ಟು ಬೇಕಿದ್ದರೆ ಹುಣಸೆ ಹಣ್ಣನ್ನು ಹಿಂಡ್ಕೊಳ್ತೀನಿ. ಇಲ್ಲಾಂದರೆ ಇದು ನಾವು ಹುಳ್ಚಿಕ್ಕಿ ಪಲ್ಯ ಅಂತ ಸಿಗುತ್ತಲ್ಲ, ಸೊ ಅದು ಹಾಕಿದ್ದೀನಿ. ಆಮೇಲೆ ಟೊಮಾಟೊ ಕೂಡ ಇವಾಗ ಜಾಸ್ತಿ ರೇಟ್ ಏನಿಲ್ಲ, ಹಾಗಾಗಿ ಸೊ ಟೊಮಾಟೊ ಜಾಸ್ತಿ ಹಾಕಿರ್ತೀನಿ. ಹುಳಿ ನೋಡ್ಕೊಂಡ್ಬಿಟ್ಟು ಬೇಕಂದರೆ ಅಷ್ಟೇ ನಾನು ಅದು ಹುಣಸೆ ಹಣ್ಣನ್ನು ಹಿಂಡ್ಕೊಳ್ತೀನಿ, ಇಲ್ಲಾಂದರೆ ಇಲ್ಲ. ಇವಾಗ ನೋಡಿ, ಬೆಲ್ಲ ಮತ್ತು ಉಪ್ಪು ಹಾಕಿದ್ದೀನಿ ಸದ್ಯಕ್ಕೆ. ಈಗ ಚೆನ್ನಾಗಿ ಅದನ್ನು ಸೊಪ್ಪೆಲ್ಲ ಬೇಳೆ ಕುದ್ದಿದೆ, ಸೊಪ್ಪು ಎಲ್ಲ ಸ್ವಲ್ಪ ಚೆನ್ನಾಗಿ ಕುದ್ದಿದೆ. ಸೊ ಇದನ್ನು ಚೆನ್ನಾಗಿ ಈ ಥರ ಮಗ್ಸಿ ಇದೀಗ ಒಗ್ಗರಣೆ ಹಾಕಿದರೆ ಚೆನ್ನಾಗಿ ಒಂದೆರಡು ಕುದಿ ಬಂದಮೇಲೆ ಒಗ್ಗರಣೆ ಹಾಕಿದರೆ ಆಯಿತು. ನಾನು ಹಸಿಮೆಣ್ಸಿನ್ಕಾಯಿನ ನಾನು ಬೇಯಿಸೋಕ್ಕೆ ಇಡ್ತೀವಲ್ಲ, ಬೇಳೆ ಬೇಯಿಸೋಕ್ಕೆ ಸೊಪ್ಪಿನ ಜೊತೆನೇ ನಾನು ಹಾಕಿರ್ತೀನಿ. ಇದಕ್ಕೆ ನಾನು ಪಾಲಕ, ಮೆಂತ್ಯ, ಹುಳ್ಚಿಕ್ಕಿ ಮತ್ತು ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ಹಾಕಿದ್ದೀನಿ. ಟೊಮಾಟೊ ಮತ್ತು ಒಂದು ಬದನೆಕಾಯಿ, ಆಮೇಲೆ ಜೀರಿಗೆ, ಬೆಳ್ಳುಳ್ಳಿ ಮತ್ತು ಅರಿಶಿನ ಇಷ್ಟನ್ನೆಲ್ಲ ಹಾಕಿ, ಆಮೇಲೆ ಹಸಿಮೆಣ್ಸಿನ್ಕಾಯಿನ ನೀವು ಬೇಕಿದ್ದರೆ ಪೇಸ್ಟನ್ನು ಹಾಕೋಬೋದು. ಆಮೇಲೆ ಬೇಳೆ ಕುದ್ದಾದ್ಮೇಲೆ ನಾನು ಚೆನ್ನಾಗಿ ಮುಂಚೆನೇ ಹಾಕಿದರೆ ಬೇಗ ಚೆನ್ನಾಗಿ ಅದರಲ್ಲಿ ಬೆಂದೋಗುತ್ತೆ ಅಂತ ಹೇಳಿ ಹಸಿಮೆಣ್ಸಿನ್ಕಾಯಿನ ಹೆಚ್ಚಿ ಹಾಕಿದ್ದೆ. ಚೆನ್ನಾಗಿ ನೋಡ್ತೀನಿ ಇವಾಗ, ಅಂದರೆ ಖಾರ ಎಲ್ಲ ನೋಡ್ಕೊಂಡ್ಬಿಟ್ಟು ಮತ್ತೆ ಬೇಕಿದ್ದರೆ ಹಾಕ್ಕೊಳ್ತೀನಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ನಾನು ಯಾವಾಗಲೂ ಸ್ವಲ್ಪ ಫ್ರೈ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ, ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ. ಏನಾದರೂ ಪಲ್ಯ ಮಾಡಿದಾಗ, ಆಮೇಲೆ ಹಿಟ್ಟಿನ ಪಲ್ಯ ಮಾಡಿದಾಗ ಸೊ ಬೇಕಾಗುತ್ತೆ ಅಂತ ಹೇಳಿ ನಾನು ಹಸಿಮೆಣ್ಸಿನ್ಕಾಯಿನ ಪೇಸ್ಟನ್ನು ಚೆನ್ನಾಗಿ ಹುರ್ಕೊಂಡು ಉಪ್ಪು ಹಾಕಿ ಫ್ರಿಜ್ಜಿನಲ್ಲಿ ಇಟ್ಕೊಂಡಿರ್ತೀನಿ. ಇವಾಗ ನೋಡಿ, ನಮಗೆ ಎಷ್ಟು ತಿಳು ಬೇಕು, ಎಷ್ಟು ಗಟ್ಟಿ ಬೇಕು ನೋಡ್ಕೊಂಡ್ಬಿಟ್ಟು ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ನೋಡಿ, ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿದೆನಾ ಇಲ್ಲ ನೋಡ್ಕೊಂಡ್ಬಿಟ್ಟು 1-2 ಕುದಿ ಬರೋಕ್ಕೆ ಬಿಡ್ತೀನಿ. ಅದಾದಮೇಲೆ ಇದಕ್ಕೆ ಒಗ್ಗರಣೆ ಕೊಟ್ಟರೆ ನಮ್ಮ ಸೊಪ್ಪಿನ ಸಾರು ರೆಡಿ ಆಗುತ್ತೆ. ಒಂದು ಕಡೆ ಬೆಂಡೆಕಾಯಿ ಫ್ರೈ ಕೂಡ ನಾನು ಮಾಡ್ತಾಯಿದ್ದೆ ತನ್ವಿಗೆ. ಬೇಗ ಅಡುಗೆ ಮುಗಿಸಿ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕು ಎಕ್ಸಾಮ್ಗೆ ಕಟ್ಟಿದ್ದೀನಿ. ಒಂದು ಯಾವುದು ಅಂತ ಹೇಳ್ತೀನಿ ನಿಮಗೆ ಮುಂದಿನ ದಿನಗಳಲ್ಲಿ, ಅಥವಾ ಮುಂದಿನ ವಿಡಿಯೋ ಎಂಡಲ್ಲಿ ಹೇಳ್ತೀನಿ.
ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೋಬೇಕು. ಇನ್ನೇನು ಇವಾಗ ನಾಳೆನೇ 2 ದಿನ ಅಷ್ಟೇ ಉಳಿದಿದೆ. ಈಗ ಒಂದು ಎಕ್ಸಾಮು. ನಾನು ಅಂದರೆ ಮಟೀರಿಯಲ್ಸ್ ತೊಗೊಂಡು ಬಂದು 15 ಡೇಸ್ ಆಯಿತು. ಹೆಂಗಾಗುತ್ತೆ ಅಂದರೆ ಬೆಳಗಿಂದ ಮಧ್ಯಾಹ್ನ ಕೆಲಸನೇ ಆಗಿಬಿಡುತ್ತೆ. ಮಧ್ಯಾಹ್ನ ನನಗೆ ಒಂದು ಅರ್ಧ ಗಂಟೆ 1 ಗಂಟೆ ಸಿಗುತ್ತೆ. ಒಂದು 3ರಿಂದ 4 ಗಂಟೆವರೆಗೂ 1 ಗಂಟೆ ಸಿಗುತ್ತೆ ನನಗೆ ಓದ್ಕೊಳ್ಳೋಕ್ಕೆ. ಅಷ್ಟು ಓದ್ಕೊತೀನಿ. ಆಮೇಲೆ 4 ಗಂಟೆಗೆ ಹುಡುಗರು ಬಂದುಬಿಡ್ತಾರೆ. ನೋಡಿ ಇಲ್ಲಿ ಚೆನ್ನಾಗಿ ಈ ಥರ ಫ್ರೈ ಆಗಿದೆ. ಇದಕ್ಕೆ ನಾನೇನು ಈರುಳ್ಳಿ ಟೊಮಾಟೊ ಅದೇನು ಹಾಕೋದಿಲ್ಲ. ಜಸ್ಟ್ ಇದಕ್ಕೆ ಅದು ಮ್ಯಾಗಿ ಮಸಾಲ ಸಿಗುತ್ತಲ್ಲ, 5 ರೂಪೀಸ್ ಪ್ಯಾಕೆಟು ನೋಡಿ ಇದು. ಇದನ್ನು ಆ್ಯಡ್ ಮಾಡ್ತೀನಿ. ಇದನ್ನು ಹಾಕಿದ ಮೇಲೆ ನಾವು ಉಪ್ಪು ಕೂಡ ಹಾಕಬೇಕು ಅಂತ ಏನು ನೆಸೆಸರಿ ಇಲ್ಲ. ಯಾಕಂದರೆ ಇವಾಗಿನ ಮಕ್ಕಳು ಈರುಳ್ಳಿ ಟೊಮಾಟೊದ ತಿನ್ನೋಕ್ಕೆ ಸ್ವಲ್ಪ ನಾಟಕ ಮಾಡ್ತಾರೆ. ಈ ಥರ ಚೆನ್ನಾಗಿ ಒಂಥರ ಫ್ರೈ ಮಾಡಿ ಸ್ವಲ್ಪ ಈ ಥರ ಮ್ಯಾಗಿ ಮಸಾಲ ಹಾಕಿದರೆ, ಅಂದರೆ ಮ್ಯಾಗಿ ಮಸಾಲ ಮ್ಯಾಗಿ ಎಲ್ರಿಗೂ ಇಷ್ಟ. ಇದು ಮ್ಯಾಗಿ ಮಸಾಲ ಸ್ವಲ್ಪ ಅದು ಮ್ಯಾಗಿ ಫ್ಲೇವರ್ ಬರುತ್ತಲ್ಲ, ನೋಡಿ ಇಷ್ಟು ಹಾಕಿ ಫ್ರೈ ಮಾಡಿದೆ. ಇದಕ್ಕೆ ನಾವು ಮತ್ತೆ ಎಕ್ಸ್ಟ್ರಾ ಖಾರ ಉಪ್ಪು ಹಾಕಬೇಕು ಅಂತಲೂ ಏನೂ ಇಲ್ಲ. ಜಸ್ಟ್ ಹಿಂಗೆ ಮ್ಯಾಗಿ ಮಸಾಲ ಹಾಕಿ ಒಂದು ಸಲ ತಿರುಗಿಸಿದರೆ ನಮ್ಮ ಬೆಂಡೆಕಾಯಿ ಫ್ರೈ ರೆಡಿ ಆಗುತ್ತೆ. ಇದನ್ನು ನಾನು ಚಪಾತಿ ಒಳಗಡೆ ರೋಲ್ ಮಾಡಿ ಲಂಚ್ ಬಾಕ್ಸಿಗೆ ಹಾಕ್ತೀನಿ. ನೋಡಿ ಸೊಪ್ಪಿನ ಸಾರು ಕೂಡ ನಮ್ಮದು ಈಗ ಕುದಿ ಬಂದಿದೆ, ಚೆನ್ನಾಗಿ ಕುದೀತಾ ಇದೆ. ನಾನು ಆವಾಗಲೇ ಟೇಸ್ಟ್ ಮಾಡಿದ್ನಲ್ಲ, ಎಲ್ಲ ಸರಿಯಾಗಿದೆ. ಖಾರ ಉಪ್ಪು ಎಲ್ಲ ಚೆನ್ನಾಗಿದೆ. ಇವಾಗೇನು ಮತ್ತೆ ಆ್ಯಡ್ ಮಾಡೋದಿಲ್ಲ. ನೋಡಿ ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಆಮೇಲೆ ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಹಿಂಗು, ಆಮೇಲೆ ಇದು ಬೆಳ್ಳುಳ್ಳಿ ಸುಳ್ಳು ಇಟ್ಕೊಂಡಿದ್ದೀನಿ. ನಾನು ಕುದಿಸ್ಬೇಕಾದ್ರೂ ಹಾಕಿದ್ದೆ. ಇವಾಗಲೂ ಒಗ್ಗರಣೆಗೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಕಿ ಕರಿಬೇವು ಹಾಕಿ ಇದನ್ನು ಒಗ್ಗರಣೆ ಸಾರಿಗೆ ಮಿಕ್ಸ್ ಮಾಡಿದರೆ ನಮ್ಮ ಸೊಪ್ಪಿನ ಸಾರು ರೆಡಿ ಆಗುತ್ತೆ. ಸೊಪ್ಪಿನ ಸಾರು ಮಾಡಿದಾಗ ನಮ್ಮ ತನ್ನಿಗೆ ಕಂಪಲ್ಸರಿ ಇದು ರಾಗಿ ಮುದ್ದೆ ಮಾಡಿಕೊಡ್ಬೇಕು. ಇವಾಗ ಸ್ಕೂಲಿಗೆ ಹೋಗಿದ್ದಾಳೆ. ಸಂಜೆ ಅಂದರೆ ನೈಟು ಅವ್ಳಿಗೆ ಸೊಪ್ಪಿನ ಸಾರು ಇದೆ ಅಂತ ಗೊತ್ತಾದರೆ ಸಾಕು, ಮುದ್ದೆ ಬೇಕು ಅಂತ ಹಠ ಮಾಡ್ತಾಳೆ. ಅಟ್ಲೀಸ್ಟ್ ಅವ್ಳಿಗೋಸ್ಕರನಾದರೂ ಒಂದು ಸಣ್ಣದು ಮುದ್ದೆ ಮಾಡಿಕೊಡ್ತೀನಿ. ರಾಗಿ ಮುದ್ದೆ ತುಂಬ ಇಷ್ಟ ಅವಳಿಗೆ. ಆರೋಗ್ಯಕ್ಕೂ ಒಳ್ಳೆಯದಲ್ಲ ಅಂತ ಹೇಳಿ ನಾನು ಅವಳಿಗೆ ಮಾಡಿಕೊಡ್ತೀನಿ. ನೋಡಿ ಇವಾಗ ಎಲ್ಲ ಅಡುಗೆ ಮುಗೀತು. ಲಂಚ್ ಬಾಕ್ಸ್ ಕೂಡ ಕೊಟ್ಟು ಬಂದಿದ್ದೀನಿ. ಡ್ರೆಸ್ ಚೇಂಜ್ ಆಗಿರೋದು ನೋಡ್ತಿರ್ಬೋದು. ನಾನು ಮತ್ತೆ ಇವಾಗ ಬಂದಮೇಲೆ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಹೋಗಲಿಲ್ಲ. ಮತ್ತು 4 ಗಂಟೆಗೆ ಕರೆಕ್ಕೆ ಹೋಗಬೇಕು ಮಕ್ಕಳಿಗೆ. ಮತ್ತು ಟೈಮ್ ಡ್ರೆಸ್ ಚೇಂಜ್ ಮಾಡೋಕ್ಕೆ ನನಗೂ ಸ್ವಲ್ಪ ಬೇಜಾರಾಗುತ್ತೆ. ಮತ್ತು ಬೇಗ ಅದರಲ್ಲೇ ಟೈಮ್ ಹೋಗುತ್ತೆ ಅಂತ ಹೇಳಿ ಇವಾಗ ಸ್ವಲ್ಪ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ದೆ. ನಾಳೆನೇ ಇದೆ ಎಕ್ಸಾಮು. ನೋಡಬೇಕು ಅಂದರೆ ಓದ್ಕೊಂಡಿದ್ದೀನಿ ಜಸ್ಟ್. ಬಟ್ ಏನಾಗುತ್ತೆ ಅಂದರೆ ಸ್ಕೂಲ್ ಡೇಸಲ್ಲಿ ಅಥವಾ ಕಾಲೇಜಲ್ಲಿ ಇದ್ದಾಗ ನಮಗೆ ಬೇರೆ ಟೆನ್ಷನ್ಸ್ ಏನೂ ಇರೋದಿಲ್ಲ. ಎಕ್ಸಾಮ್ಸು ಓದೋದು ಅಂತ ಅಷ್ಟೇ ಇರುತ್ತೆ. ನಾನು ಆವಾಗ ಓದಿರೋದು ಮತ್ತು ಬುಕ್ಸ್ ಹಿಡಿದೇ ಇಲ್ಲ. ಆವಾಗ ಓದೋದಷ್ಟೇ, ನಾವೇನು ಓದಿರ್ತೀವೋ ಸೊ ತಲೆಯಲ್ಲಿ ನಾವು ಅದೇ ರಿಮೈಂಡ್ ಆಗ್ತಾಯಿರುತ್ತೆ ತಲೆಯಲ್ಲಿ. ನಾವು ಚೆನ್ನಾಗಿ ಓದಿದ್ದೀನಿ, ತಲೆಯಲ್ಲೆಲ್ಲ ಇದೆ ಅಂತ ಹೇಳಿ ನಮ್ಗೆ ಅನಿಸುತ್ತೆ. ಬಟ್ ಇವಾಗ ಮದುವೆ ಆದಮೇಲೆ ಏನಾಗುತ್ತೆ ಅಂದರೆ ಜವಾಬ್ದಾರಿ ಬಂದುಬಿಟ್ಟಿರುತ್ತೆ. ನಾವು ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ನಮ್ಮ ಫ್ಯಾಮಿಲಿಗೆ ಕೊಡಬೇಕಾಗತ್ತೆ. ಅದರಲ್ಲೂ ಚಿಕ್ಕ ಮಕ್ಕಳು ಇದ್ದಾಗ, ಸ್ಮಾಲ್ ಫ್ಯಾಮಿಲಿ ಅಂತ ಇದ್ದಾಗ, ಜಾಯಿಂಟ್ ಫ್ಯಾಮಿಲಿ ಇದ್ದರೆ ಪರವಾಗಿಲ್ಲ. ಸೊ ಮನೆಯಲ್ಲಿ ಒಬ್ಬರು ಬಿಟ್ಟರೆ ಒಬ್ಬರು ಇರ್ತಾರೆ, ಸೊ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಬಟ್ ಇದು ಸ್ಮಾಲ್ ಫ್ಯಾಮಿಲಿ ಆಗಿದ್ದಾಗ ಫಸ್ಟಿಗೆ ಮನೆ ಕೆಲಸಗಳನ್ನೆಲ್ಲ ಮುಗಿಸಿ, ಸೊ ಮಕ್ಕಳಿಗೆ ಏನೇನು ಬೇಕು ಸ್ಕೂಲಿಗೆ ಹೋಗೋಕ್ಕೆ ಅವ್ರಿಗೆಲ್ಲ ರೆಡಿ ಮಾಡಿ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಆಮೇಲೆ ನಾವು ಓದೋಕ್ಕೆ ಕೂತ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಫಸ್ಟಿಗೆ ಸ್ಕೂಲ್ಗೆಲ್ಲ ಕಳಿಸಾದ್ಮೇಲೆ ಸೊ ಮನೆ ಕೆಲಸ ಎಲ್ಲ ಮುಗಿಸಿ ಅಡುಗೆನೂ ಮುಗಿಸಿದ್ದೀನಿ. ಯಾಕಂದರೆ ಓದೋಕ್ಕೆ ಕೂತ್ಕೊಂಡ್ರೆ ಅಡುಗೆ ಮಾಡಬೇಕು ಅಂತ ತಲೆಯಲ್ಲಿ ಅದೇ ಇರುತ್ತೆ. ಸೊ ಹಂಗಾಗ್ಬಿಟ್ಟು ಅಡುಗೆ ಎಲ್ಲ ಮುಗಿಸಿ ಅವ್ರಿಗೆ ಲಂಚ್ ಬಾಕ್ಸ್ ಕೊಟ್ಟು ಬಂದು ಇವಾಗ ಸ್ವಲ್ಪ ಕೂತ್ಕೊಂಡಿದ್ದೀನಿ. ನಾನು ಒಂದು 10 ಡೇಸ್ ಆಯ್ತು ಇವಾಗ ಓದ್ಕೋತಾ ಇದ್ದೆ. ಜಸ್ಟ್ ಒಂದು 3-4 ಡೇಸಿಂದ ಲಾಸ್ಟ್ 3-4 ಡೇಸಿಂದ ಓದಿಲ್ಲ. ಯಾಕಂದ್ರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಅಂಥೇಳಿ ನಾನು ಓದಿಲ್ಲ. ಸೊ ಹಾಗಾಗಿ ಏನು ಇಂಪಾರ್ಟೆಂಟ್ ಇರುತ್ತಲ್ಲ, ಸೊ ಪಾಯಿಂಟ್ಸ್ಗಳನ್ನು ಅದನ್ನು ನಾನು ಸ್ವಲ್ಪ ನೋಟ್ ಮಾಡ್ಕೊಳ್ತಾ ಇದ್ದೆ. ಯಾಕಂದರೆ ನಾವು ಓದಿದ್ದಕ್ಕಿಂತ ನಾವು ಬರೆದಿರ್ತೀವಲ್ಲ, ಸೊ ಅದು ತಲೆಯಲ್ಲಿ ತುಂಬ ಚೆನ್ನಾಗಿ ಉಳ್ಕೊಳ್ಳುತ್ತೆ, ನಾವು ಬರೆದು ತೆಗೆದಿರ್ತೀವಲ್ಲ. ಸೊ ಹಾಗಾಗಿ ನಾನು ಕಾಲೇಜಲ್ಲಾಗಿರ್ಬೋದು ಸ್ಕೂಲಲ್ಲಾಗಿರ್ಬೋದು ಅಷ್ಟೇ ಸುಮ್ಮನೆ ಓದ್ತಾ ಇರಲಿಲ್ಲ. ಓದಿ ಅದೇನು ಇಂಪಾರ್ಟೆಂಟ್ ಇದೆಯಲ್ಲ, ಸೊ ಅದನ್ನು ಒಂದು ರಫ್ ಬುಕ್ಕಲ್ಲಾಗಲಿ ಒಂದು ಪೇಪರಲ್ಲಾಗಿರ್ಬೋದು ನಾನು ಅದನ್ನು ಬರೆದು ನೋಟ್ ಮಾಡ್ಕೋತಾ ಇದ್ದೆ. ಇವಾಗ ನಾನು ತನ್ವಿ ಮತ್ತು ಮಾನಿಗೆ ಕೂಡ ಅದನ್ನೇ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಜಸ್ಟ್ ಓದಿದರೆ ಅಲ್ಲ, ಕೆಲವೊಂದು ಕ್ವಶನ್ ಆನ್ಸರ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಆಗಿರೋವಂಥ ಕೆಲವೊಂದು ಟೇಬಲ್ಸ್ ಆಗಿರ್ಬೋದು, ಇಂಥದ್ದೆಲ್ಲ ನನಗೆ ಮತ್ತು ಅವ್ರಿಗೆ ನಾನು ನಮ್ಮದು ಬೋರ್ಡ್ ಇದೆ ಮನೆಯಲ್ಲಿ,
ಬ್ಲ್ಯಾಕ್ ಬೋರ್ಡ್ ಥರ. ಸೊ ಅದರ ಮೇಲೆ ಬರೋಕ್ಕೆ ಹೇಳ್ತೀನಿ, ಇಲ್ಲಾಂದರೆ ಅವ್ರ ಬುಕ್ಕಲ್ಲಿ ಅವ್ರಿಗೆ ನಾನು ಬರೆದು ಪ್ರಾಕ್ಟೀಸ್ ಮಾಡಿಸ್ತೀನಿ. ನಾನು ಇವಾಗ ಎಕ್ಸಾಮ್ ಕಟ್ಟಿರೋದು ಯಾವುದು ಅಂದರೆ IC38 ಅಂತ. ಇದು ಅಂದರೆ ಇದು LRC ಏಜೆಂಟ್ ಆಗಲಿಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಹೇಳ್ತಾರೆ. ಸೊ ಅದು ಎಕ್ಸಾಮ್ಸು. ಸೊ ಅದಕ್ಕೆ ನಾನಿವಾಗ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ದಾವಣಗೆರೆಯಲ್ಲಿ ಸೆಂಟರ್ ತೊಗೊಂಡಿದ್ದೀವಿ ನಾವು. ಸೊ ನಾವು ದಾವಣಗೆರೆಯಲ್ಲಿ ಎಕ್ಸಾಮ್ ಇದೆ, ಅಲ್ಲಿಗೆ ಹೋಗಬೇಕು. ಹೋಗಿ ಎಕ್ಸಾಮ್ ಬರೆದು ನೋಡಬೇಕು. ಪಾಸಿಂಗ್ ಮಾರ್ಕ್ಸು 15 ಅಂತ ಹೇಳಿದ್ದಾರೆ. ಔಟ್ ಆಫ್ 15 ಬರಬೇಕು ಅಂತ ಹೇಳಿದ್ದಾರೆ. ನನಗಂತೂ ಕಾನ್ಫಿಡೆನ್ಸ್ ಇದೆ 15 ಬರುತ್ತೆ ಅಂತ. ಬಟ್ ಸ್ಟಿಲ್ ಚೆನ್ನಾಗಿ ಸ್ವಲ್ಪ ಸ್ಕೋರ್ ಮಾಡಬೇಕು ಅಂತ ಹೇಳಿ ಪ್ರಿಪೇರ್ ಆಗ್ತಾಯಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಾಯಿರ್ತೀನಿ. ಇಷ್ಟೇ ಇವತ್ತಿನ ದಿನ. ನನಗೆ ಸಾಧ್ಯ ಆದಷ್ಟು ನಿಮ್ಮ ಜೊತೆ ವ್ಲಾಗ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಏನಾಗುತ್ತೆ ಅಂದರೆ ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ಆದಷ್ಟು ಬೇಗ ನೀವು ವಿಡಿಯೋಸ್ನ ನೋಡ್ಬೋದು. ಇದಕ್ಕೆ ಯಾವುದೇ ಥರ ಕಾಸ್ಟ್ ಇರೋದಿಲ್ಲ, ಫ್ರೀ ಆಫ್ ಕಾಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಹಾಗೆ ನಾವು ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಪೇಜ್ ಇದೆ, ರೀಲ್ಸ್ ಮಾಡ್ತಾಯಿರ್ತೀವಿ. ಸೊ ಅಲ್ಲೇನೂ ಕೂಡ ಹೋಗಿಬಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಎಕ್ಸಾಮ್ಸ್ ಕೂಡ ಹೆಂಗಾಯಿತು, ಏನಾಯಿತು, ರಿಸಲ್ಟ್ಸ್ ಎಲ್ಲ ಏನಾಯಿತು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ವ್ಲಾಗನ್ನು ನೋಡಿ. ಥ್ಯಾಂಕ್ ಯು.